ಏನಿದು ರೋಡ ಮನೆಗಳಿದ್ದಾವೆ ಆಮೇಲೆ ನೀವು ನೋಡಿದ್ರೆ ನಿಮಗೆ ಸಮಾಧಾನ ಮನೆಗೆ ಹಾಕಿ ಎಮ್ಮೆಲ್ಲ 3 ವರ್ಷ ಆದ್ರೂ ನಮ್ಮೂರು ಹೆಂಗಿದೆ ಅಂತ ಇದ್ದವ್ರು ನೋಡಿ ನಾವು ಇವರೆಲ್ಲ ಹಿಂಗೆ ಓಡಾಡ್ಕೊಬೇಕಾ? ಹಂಗೆ ಓಡಾಡ್ತಾರೆ ಅಷ್ಟೇ. ಇವತ್ತಲ್ಲ ಅಲ್ಲಿ ಪಂಚಾಯತಿ ಅವರೆಲ್ಲ ಇದೆ ನೋಡಿ. ಪಂಚಾಯತಿ ಅದೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಸೌಲಭ್ಯಗಳಿಲ್ಲದೆ ಗ್ರಾಮಸ್ಥರು ನರಕ ಯಾತನೆ ಅನುಭವಿಸ್ತಾ ಇದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಕೆಸರಿನಿಂದ ಕೂಡಿರುವ ಗ್ರಾಮದ ರಸ್ತೆ, ಮನೆಗಳ ಮುಂದೆ ಹರಿಯುತ್ತಿರುವ ಗಲೀಜು ನೀರು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚೇನಹಳ್ಳಿ ಗ್ರಾಮದಲ್ಲಿ. ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಮಳೆ ಬಂದರೆ ರಸ್ತೆ ಸಂಪೂರ್ಣ ಕೆಸರು ಗದ್ದಿಯಾಗಿ ಮಾರ್ಪಡುತ್ತಿದ್ದು, ಜನ ಓಡಾಡೋದೇ ಕಷ್ಟಕರವಾಗಿದೆ. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಗಲೀಜು ನೀರು ಮನೆಗಳ ಮುಂಭಾಗದಲ್ಲೇ ಹರಿತಾ ಇದ್ದು, ದುರ್ವಾಸನೆಯ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಎದುರಾಗಿದೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್, ನಾವಿಲ್ಲಿ ಒಂದು 20 ವರ್ಷದಿಂದ ನಾವು ಇದೀವಿ. ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಇಲ್ಲಿ ಜಾಸ್ತಿ ಕಲ್ಲು ಜಾಸ್ತಿ ಹೈಟ್ ಹತ್ಬೇಕು. ಈ ಕಡೆಯಿಂದ ಎಲ್ಲ ಗುಣಿಗಳಿದಾವೆ, ಬರಕ್ ಆಗಲ್ಲ ದಾರಿ. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಾವ್ದು ಇದು ಬಚ್ಚಲ್ ಮನೆ ನೀರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತವೆ. ಸೊಳ್ಳೆಗಳು ಜಾಸ್ತಿ, ಮಕ್ಳಿಗೆಲ್ಲ ಕಾಯಿಲೆ ಬರೋದು, ಆತರ ಎಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಏನನ್ನ ಒಂದು ಗಾಡಿ ಬರ್ಬೇಕಂದ್ರೆ ಸಲೀಸಾಗಿ ಬರಕ್ ಆಗಲ್ಲ. ಇಲ್ಲಿ ಎಲ್ಲ ಗುಣಿಗಳಿದಾವೆ, ಸರಿ ಇಲ್ಲ, ದಾರಿ ಸರಿ ಇಲ್ಲ. ಮತ್ತೆ ಈ ಕಡೆಯಿಂದ ನಾವು ಫಿಲ್ಟರ್ ನೀರು ತರ್ಬೇಕು. ಅಲ್ಲಿಂದ ಬಿಂದಿಗೆ ಎಲ್ಲ ಎತ್ಕೊಂಡು ಬರ್ಬೇಕಾಗುತ್ತೆ. ಹತ್ತೋದು ಜಾಸ್ತಿ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಆ ಕಡೆಯಿಂದ ಸುತ್ಕೊಂಡ್ ಬರ್ಬೇಕಾಗುತ್ತೆ. ಫಿಲ್ಟರ್ ನೀರು ಎಲ್ಲ ತರ್ಬೇಕು ಅಂದ್ರೆ ಈ ತರ ಎಲ್ಲ ಸಮಸ್ಯೆಗಳಿದಾವೆ ಸರ್. ಇಲ್ಲಿ ರಸ್ತೆ ವ್ಯವಸ್ಥೆ, ಸ್ವಲ್ಪ ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಮತ್ತೆ ಎಲ್ಲ ಚುನಾವಣೆ ಆದಾಗೆಲ್ಲ ಬಂದು ಓಟ್ಗಳು ಕೇಳ್ತಾರೆ ಅಷ್ಟೇ. ಮತ್ತೆ ಬಂದು ನಮ್ ಸಮಸ್ಯೆಗಳನ್ನ ಕೇಳೋರಿಲ್ಲ. ಏನು ನಿಮ್ದು ಅಂತ ಕೇಳೋರಿಲ್ಲ. MLA ಒಂದು ಸಲನ ಈ ಕಡೆ ಎಲ್ಲ ಅವರೆಲ್ಲ MLA ಅವರು ಬರ್ಲಿಲ್ಲ. ಏನು ನಮ್ ಸಮಸ್ಯೆಗಳೆಲ್ಲ ಕೇಳಲ್ಲ. ಇನ್ನು ಬಚ್ಚೇನಹಳ್ಳಿ ಗ್ರಾಮದ ಸಮಸ್ಯೆಗಳ ಕುರಿತು ಮಂಡಿಕಲ್ಲು ಗ್ರಾಮ ಪಂಚಾಯಿತಿ PDO ಶಿವಾನಂದ್ ಅವರಿಗೆ ಹಲವು ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಸದಾ ಅಭಿವೃದ್ಧಿಯ ಮಂತ್ರ ಜಪಿಸುವ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದ ಸಮಸ್ಯೆಗಳತ್ತ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಷೇತ್ರದಲ್ಲಿ ಇದ್ದಾಗ ಮನೆ ಮನೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸುತ್ತಿದ್ದ ಶಾಸಕರು ಕಳೆದ 1.5 ತಿಂಗಳಿನಿಂದ ಕ್ಷೇತ್ರದ ಕಡೆ ಮುಖ ಮಾಡಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಜನರ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳೇ ಸ್ಪಂದಿಸದಿದ್ದರೆ ಅಧಿಕಾರಿಗಳು ಹೇಗೆ ಸ್ಪಂದಿಸುತ್ತಾರೆ ಎಂಬ ಪ್ರಶ್ನೆಯನ್ನ ಗ್ರಾಮಸ್ಥರು ಎತ್ತಿದ್ದಾರೆ. ಅವರೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅವರೇ ಮನೆಗಳ ಹತ್ರ ಅವರೇ ಕ್ಲೀನ್ ಮಾಡೋದು. ಒಟ್ಟಾರೆ ಬಚ್ಚೇನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಾರ್ವಜನಿಕರು ತತ್ತರಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.